ನಾಗರ ಪಂಚಮಿ ದಿನ ಹುತ್ತಕ್ಕೆ ಹಾಲೆರಿಯೋದನ್ನ ನೋಡಿದೀವಿ. ಹಾವು ನಿಜವಾಗ್ಲೂ ಹಾಲನ್ನು ಕುಡಿಯುತ್ತಾ ಅಂತ ತುಂಬಾ ಅನ್ಸುತ್ತೆ. ಕೆಲವರು ಕಲ್ಲ ನಾಗರಕ್ಕೆ ಹಾಲೆರಿಬೇಡಿ, ಅದ್ರ ಬದಲು ಮಕ್ಕಳಿಗೆ ಕುಡಿ ಅಂತ ಹೇಳೋದನ್ನು ಕೇಳಿದೀವಿ. ಸೊ ಇದ್ರ ಇಂಪಾರ್ಟೆನ್ಸ್ ಏನು? ಇದಕ್ಕೇನಾದ್ರೂ ಸೈಂಟಿಫಿಕ್ ರೀಸನ್ ಇದೆಯಾ ಹಾಲೆರಿಯೋದ್ರ ಬಗ್ಗೆ? ಖಂಡಿತ. ಆಮೇಲೆ ಕ್ರಮನೂ ತಿಳಿಸ್ಕೊಡಿ. ಈ ನಾಗರ ಪಂಚಮಿ ಹಬ್ಬದಲ್ಲಿ ನಾಗನಿಗೆ ಪ್ರಿಯವಾದದ್ದು ಹಾಲು ಹೌದು, ಆದರೆ ಕುಡಿಯೋದಿಕ್ಕಲ್ಲ. ನಾನಾಗಲೇ ಹೇಳಿದೆ, ತನುವಾದ ಪ್ರದೇಶ, ತಂಪಾದ ಜಾಗವನ್ನು ಆಯ್ಕೆ ಮಾಡ್ಕೊಳ್ತಕ್ಕಂಥವನು ನಾಗ. ಹಾಗಾದರೆ ನಾವು ಮಾಡಬೇಕಾದದ್ದೇನು ಅಂದರೆ, ಕೇವಲ 1 ಉದ್ಧರಣೆಯಷ್ಟು 2 ಉದ್ಧರಣೆಯಷ್ಟು ಹಾಲನ್ನು ಪ್ರೋಕ್ಷಣೆಯನ್ನು ಮಾಡಬೇಕು. ನಮ್ಮ ಜನ ಏನು ಮಾಡ್ತಾರೆ ಅಂದರೆ, ಅರ್ಧ ಲೀಟ್ರ್ ಪ್ಯಾಕೆಟ್ ಹೊಡಿತಾರೆ, ಅದನ್ನು ಓಪನ್ ಮಾಡಿ ಹಾವಿನ ಹುತ್ತದ ಬಾಯಿಗೆ ಹಾಕಿ ಸೊಯ್ ಅಂತ ಬಿಟ್ಟುಬಿಡ್ತಾರೆ. ಅಕಸ್ಮಾತ್ ಏನಾದ್ರು ಹಾವು ಒಳಗೆ ಇದ್ದದ್ದೇ ಆದರೆ ಉಸಿರು ಕಟ್ಟಿ ಸತ್ತೋಗ್ಬಿಡ್ಬೇಕದು. ಆ ಮಟ್ಟಕ್ಕೆ ನಮ್ಮ ಭಕ್ತಿಯನ್ನು ಪ್ರದರ್ಶನ ಮಾಡುವಂಥದ್ದು ಇದು ತುಂಬ ದೊಡ್ಡ ಪಾಪವಾಗುತ್ತೆ. ದಯಮಾಡಿ ಕೇಳ್ತಕ್ಕಂಥ ಎಲ್ಲ ವೀಕ್ಷಕರು ಕೂಡ ಕೇವಲ 3 ಉದ್ಧರಣೆ ಹಾಲನ್ನು ಎಲ್ಲಿ ಹಾಕ್ತೀವಿ ನಾವು ಹಾಕಿದ ಹಾಲು ಎಲ್ಲಿಗೆ ಹೋಗುತ್ತೆ? ಮಣ್ಣು ಹೀರ್ಕೊಳ್ಳುತ್ತೆ, ಹಾವಿನ ತನಕ ತಲುಪೋದೇ ಇಲ್ಲ. ಅದು ಆಗಬೇಕಾಗಿರೋದಷ್ಟೇ. ನಾವು ಹುತ್ತಕ್ಕೆ ಹಾಲನ್ನು ಹಾಕಿ ಅಂತ ಹೇಳಿದರೆ ಹೊರತು ಹಿಂದಿನವರು ನಾಗನ ಬಾಯಿಗೆ ಹಾಲನ್ನು ಹಾಕಿ ಅಂತ ಯಾವ